ನಾವು ಹೋಗಿದ್ದು ರಾಗಿಗುಡ್ಡ ಜಾತ್ರೆಗೆ. ಎಸ್, ನಮಗೆ ಈಸಿಗೆ ದರ್ಶನ ಮಾಡಿಸ್ಬಿಟ್ಲು. ಇನ್ನೇನು ಮಾಡ್ತಾ ಇದೀವಿ ಜಾತ್ರೆಲಿ, ಅದು ರೋಡಲ್ಲಿ ಅಂತ ಮಾಡಕ್ ಬಂದಿದ್ವಿ. ಅದು ಬೇರೆಯವ್ರ ಮದುವೆ. ರೆಡಿ ಆಗ್ತಾ ಇರ್ಬೋದು ಅಂತ ಗೆಸ್ ಮಾಡಿ. ಓಕೆ, ನಾನು ರೆಡಿ ಆಗಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಶಾಪಿಂಗ್ ಮುಗಿಯೋದ್ರೊಳಗೆ ಸಂಜೆ ಆಗೋಯ್ತು. ಸೊ ಈವ್ನಿಂಗ್ ನಮಗೆ ಹಸಿವಾಗ್ತಿತ್ತು ಅಂತ ಊಟ ಮಾಡಿಕೊಂಡು ನಾವು ಹೋಗಿದ್ದು ರಾಗಿಗುಡ್ಡ ಜಾತ್ರೆಗೆ. ಎಸ್, ಆಬ್ವಿಯಸ್ಲಿ ಇಲ್ಲಿ ಹತ್ರ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇರಲ್ಲ. ಸೊ ದೂರ ಪಾರ್ಕ್ ಮಾಡಿ ನಡ್ಕೊಂಡು ಬಂದ್ವಿ. ಹಾಗೆ ಜಾತ್ರೆನ ನೋಡಿಕೊಂಡು 57th ಹನುಮ ಜಯಂತಿ ಸೆಲೆಬ್ರೇಷನ್ ಇದು. ಸೊ ಒಳಗಡೆ ಪ್ಲಾಸ್ಟಿಕ್ ಅಲೌಡ್ ಇಲ್ಲ. ಸೊ ಬ್ಯಾಗ್ನ ಚೆಕ್ ಮಾಡಿನೇ ನಮಗೆ ಕಳಿಸ್ತಾರೆ. ಸೊ ನಮಗೆ ತುಂಬ ಈಸಿನೇ ಆಯಿತು ಇಷ್ಟು ರಶ್ ಇದ್ದರೂ ಕೂಡ. ಯಾಕೆ ಅಂದರೆ ಇಲ್ಲಿರೋ ಅರ್ಚಕರ ಮಗಳು ನಮ್ಮ ಫ್ರೆಂಡ್ ಆಗಿರೋದ್ರಿಂದ ನಮಗೆ ಈಸಿಗೆ ದರ್ಶನ ಮಾಡಿಸ್ಬಿಟ್ಲು. ನಮಗಂತೂ ಸೆಲೆಬ್ರಿಟಿ ಫೀಲ್ ಬಂತು. ಬಿಕಾಸ್ ಒಂದು 10-15 ಮಿನಿಟ್ಸಲ್ಲೇ ಆರಾಮಾಗಿ ದರ್ಶನ ಆಯಿತು. ನಾವು ಲೈನಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ದರ್ಶನ ಮುಗಿಸಿ ಶಾಪಿಂಗ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಬೇರೆ ಎಲ್ಲರೂ ಕೂಡ ಜಾಯ್ನ್ ಆದರು ಫ್ರೆಂಡ್ಸು. ನೀವು ನೋಡ್ತಾ ಇರ್ಬೋದು ನಾವು ಏನೇನು ಮಾಡ್ತಾಯಿದ್ದೀವಿ ಜಾತ್ರೆಲಿ, ಅದು ರೋಡಲ್ಲಿ ಅಂತ. ಆ್ಯಂಡ್ ಹಾಗೆ ಶಾಪಿಂಗ್ ಎಲ್ಲ ಮಾಡಿ ಹೋಲ್ ಜಾತ್ರೆ ಒಂದ್ಸಲ ಸುತ್ತಾಡಿ ಮತ್ತೆ ನಾವು ದರ್ಶನ ಮಾಡೋಕ್ಕಂತ ಹೋದ್ವಿ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದು ಎಲ್ಲರೂ ಅವ್ರವ್ರ ಲೈಫಲ್ಲಿ ಇದನ್ನು ಒಂದ್ಸಲ ಆದರೂ ಮಾಡಬೇಕಂತ ಅಂದ್ಕೊಂಡಿರ್ತೀರ ಅನಿಸುತ್ತೆ. ಫೈನಲಿ ಅದನ್ನು ನಾವು ಮಾಡಿದ್ವಿ. ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಹೋಗೋವರೆಗೂ ಫುಲ್ಲು ಎಕ್ಸೈಟ್ಮೆಂಟ್ ಇತ್ತು. ನಾವು ಇಲ್ಲಿ ಊಟ ಮಾಡಕ್ಕೆ ಬಂದಿದ್ವಿ. ಅದು ಬೇರೆಯವ್ರ ಮದುವೆ, ಅನ್ನೊಂದು ಮದುವೆ. ಸೊ ಲೆಟ್ಸ್ ಹ್ಯಾವ್ ಫನ್. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಎಲ್ಲರೂ ಒಂದ್ಸಲ ಆದರೂ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಬಟ್ ನಾವು ಅದನ್ನು ಇವತ್ತು ಮಾಡಿದ್ವಿ ಅಂತ. ಸೊ ಅದಿದೇನೆ, ಈಗ ಗೊತ್ತಿಲ್ಲದಿರೋ ಮದುವೆಗೆ ಬಂದು ಊಟ ಮಾಡೋದು. ಏನಂದರೆ ಈ ಮದುವೆಲಿ ಕೇಟ್ರಿಂಗ್ ನಡೆಸ್ತಾ ಇರೋದು ಶಾಲಿನಿ ಆ್ಯಂಡ್ ಚೈತ್ರ ಕ್ಲಾಸ್ಮೇಟು. ಸೊ ನಮಗೆ ಕಾಲ್ ಮಾಡಿ ಕರೆದ್ರು ಅಂತ ನಾವು ಬಂದುಬಿಟ್ವಿ. ಐ ಡೋಂಟ್ ನೋ ಇದು ಕಾಮನ್ನ ಏನು ಅಂತಂದರೆ ಕೇಟ್ರಿಂಗ್ ಅವ್ರು ಕಾಲ್ ಮಾಡಿ ಅವ್ರು ಕರೀತಾರ ಫ್ರೆಂಡ್ಸ್ನ ಅಂತ ಲಿಟ್ರಲಿ ನಮಗೆ ಐಡಿಯಾ ಇಲ್ಲ. ಮನಸ್ಸಲ್ಲಿ ನಮಗೆ ತುಂಬ ಭಯ ಆಗ್ತಿದ್ರು ತುಂಬ ಕಾನ್ಫಿಡೆಂಟಾಗಿ ಆ್ಯಕ್ಟ್ ಮಾಡ್ತಾಯಿದ್ವಿ. ಸೊ ಅದನ್ನು ನೋಡಿಬಿಟ್ಟು ಎಲ್ಲರೂ ಓಕೆ ಇವ್ರು ಗೊತ್ತಿರೋರೇ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನಾವಿಲ್ಲಿ ತಿಂದು ಹೊರಗೆ ಹೋಗೋವರೆಗೂ ನನಗಂತೂ ತುಂಬ ಭಯ ಆಗ್ತಾಯಿತ್ತು. ಯಾರಾದರೂ ಕರೆದು ಯಾರು ನೀವು ಅಂತ ಕೇಳಿಬಿಡ್ತಾರೇನೋ ಅಂತ. ನಾವು ರೆಡಿ ಕೂಡ ಆಗಿರಲಿಲ್ಲ, ಜೀನ್ಸು ಟೀ ಶರ್ಟಲ್ಲೇ ಬಂದಿದ್ದೀವಿ. ಫಸ್ಟ್ ಟೈಮ್ ಅದು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಬಂದು ಊಟ ಮಾಡಿದ್ದು. ರಿಯಲಿ ಥ್ಯಾಂಕ್ ಗಾಡ್, ಆಲ್ ವೆಂಟ್ ಗುಡ್. Nobody questioned us. That is a big thing here. And really enjoyed. To be frank, really enjoyed. And ಬೇರೆಯವ್ರ ಮದುವೆಗೆ ಅಂತ ಅನಿಸ್ತಿಲ್ಲ, ನಮ್ಮ ರಿಲೇಟಿವ್ ಯಾರೋ ಮದುವೆ ಅಂತಾನೆ ಅನಿಸ್ತಿದೆ. ಸೊ actually she is not at all this kind of person. ನನ್ನ ಇವರೆಲ್ಲ ಕರ್ಕೊಂಡ್ ಬಂದು ಹಾಳು ಮಾಡಿಬಿಟ್ಟಿದ್ದಾರೆ. She is that kind of person. I'll go. She don't have mana marad anything. You taught me. This fellow taught me. Not you what? Good experience. You must try. Full baya rosko nanigo. Next our target is getting ready and getting ready and going for full VIP marriages. For sure. Successfully done.